ನಮಸ್ಕಾರ ವೀಕ್ಷಕರೇ. ಇವತ್ತೇ ಹನುಮಾನ್ ಜಯಂತಿ. ಮಂಗಳವಾರ ಹನುಮಾನ್ ಜಯಂತಿ ಬರುವುದು ವಿಶೇಷ. ಈ ದಿನ ಮಾಡುವ ಪೂಜೆಗಳಿಗೆ ದುಪ್ಪಟ್ಟು ಪುಣ್ಯಫಲ ಲಭಿಸಿ ಬೇಡಿದ ಕೋರಿಕೆಗಳು ಬೇಗನೆ ಈಡೇರುತ್ತವೆ. ಈ ವಿಡಿಯೋದಲ್ಲಿ ನಾವು ಹನುಮಾನ್ ಜಯಂತಿ ಪೂಜಾ ವಿಧಾನ, ಕೆಲವು ಶಕ್ತಿಯುತವಾದ ಪರಿಹಾರಗಳು, ಮಾಡಬಾರದ ತಪ್ಪುಗಳು ಹಾಗೂ ಪೂಜೆ ಮಾಡದವರು ಸಂಪೂರ್ಣ ಫಲ ಪಡೆಯಲು ವಿಶೇಷವಾದ ಕಥೆಯನ್ನು ಕೇಳೋಣ. ಮುಂದುವರೆಸುವ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹನುಮಾನ್ ಎಂದು ಬರೆಯಿರಿ. ವಿಡಿಯೋಗೆ ಲೈಕ್ ಕೊಡುವ ಮೂಲಕ ನಮಗೆ ಬೆಂಬಲ ಕೊಡಿ. ಹಾಗೆ ಮರೆಯದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋಣ. ಹನುಮಂತನಿಗೆ ಕೆಂಪು ಬಣ್ಣ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಕೆಂಪು ಬಣ್ಣದ ಬಟ್ಟೆ ಧರಿಸಿದರೆ ತುಂಬಾ ಒಳ್ಳೆಯದು. ಇವತ್ತು ಬೆಳಿಗ್ಗೆ 9:55 ದಶಮಿ ತಿಥಿ ಇರುತ್ತದೆ. ಹಾಗಾಗಿ ಈ ಸಮಯದ ಒಳಗಡೆಯೇ ಪೂಜೆ ಮುಗಿಸಿಕೊಳ್ಳಿ. ಎದ್ದ ತಕ್ಷಣ ಮನೆ ಶುಭ್ರಪಡಿಸಿಕೊಂಡು ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಕಿ ಹಿಟ್ಟಿನಿಂದ ಮನೆ ಮುಂದೆ ರಂಗೋಲಿ ಬಿಡಿಸಿ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ. ಇವತ್ತು ಮಂಗಳವಾರ ಆಗಿರುವುದರಿಂದ ದೇವರ ಮನೆಯನ್ನು ಶುಭ್ರಪಡಿಸಬಾರದು ನೆನಪಿಟ್ಟುಕೊಳ್ಳಿ. ಇವತ್ತು ಆಂಜನೇಯನ ಜೊತೆಗೆ ಶ್ರೀರಾಮನ ಪೂಜೆ ಕೂಡ ಮಾಡಬೇಕು. ಇವತ್ತು ಹನುಮನ ಫೋಟೋಗೆ ಸಿಂಧೂರ ಇಟ್ಟು ಕೆಂಪು ದಾಸವಾಳ ಅಥವಾ ಕೆಂಪು ಕಣಗೆಲೆ ಹೂವುಗಳಿಂದ ಅಲಂಕರಿಸಿ. ಈ ದಿನದಂದು ನವಧಾನ್ಯಗಳ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು. ಒಂದು ವೀಳ್ಯದೆಲೆ ಮೇಲೆ ನವಧಾನ್ಯಗಳನ್ನು ಹಾಕಿ ಅದರ ಮೇಲೆ ಮಣ್ಣಿನ ದೀಪವನ್ನು ಇಟ್ಟು ಹಸು ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ 5 ಬತ್ತಿಗಳಿಂದ ದೀಪ ಹಚ್ಚಬೇಕು. ಈ ದೀಪವು ಒಳ್ಳೆ ಪುಣ್ಯಫಲ ಕೊಡುತ್ತದೆ. ಹನುಮನಿಗೆ ಇವತ್ತು ವೀಳ್ಯದೆಲೆ ಮಾಲೆ ಹಾಕಿದರೆ ಅದು ನೇರವಾಗಿ ಅವರ ಪಾದಕ್ಕೆ ತಲುಪುತ್ತದಂತೆ. ಹನುಮನಿಗೆ ಮಲ್ಲಿಗೆ ಎಣ್ಣೆ ಅಂದರೆ ತುಂಬಾ ಪ್ರೀತಿ. ಹಾಗಾಗಿ ನಿಮ್ಮ ಹತ್ತಿರ ಇದ್ದರೆ 1 ಡ್ರಾಪ್ ಮಲ್ಲಿಗೆ ಎಣ್ಣೆಯನ್ನು ದೀಪದಲ್ಲಿ ಹಾಕಿ. ನೀವು ದೀಪಾರಾಧನೆ ಮಾಡುವ ಬತ್ತಿಗಳಿಗೆ ಕುಂಕುಮವನ್ನು ಹಚ್ಚಿ ದೀಪಾರಾಧನೆ ಮಾಡಬೇಕು. ಪೂಜೆಗಾಗಿ ಸಿಂಧೂರ ಬೆರೆಸಿದ ಅಕ್ಷತೆ ಕಾಳುಗಳನ್ನು ತಯಾರಿಸಿಕೊಳ್ಳಿ. ಪೂಜೆ ಮಾಡುವಾಗ ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಎಂಬ ಮಂತ್ರವನ್ನು ಜಪಿಸುತ್ತಾ ಪೂಜೆ ಮಾಡಿದರೆ ದುಪ್ಪಟ್ಟು ಪುಣ್ಯಫಲ ಬರುತ್ತದೆ. ಇನ್ನು ಹನುಮನಿಗೆ ಬಾಳೆಹಣ್ಣು, ಕೋಸಂಬರಿ, ಪಾನಕ, ಕಜ್ಜಾಯ ಮುಂತಾದ ಯಾವುದೇ ನೈವೇದ್ಯವನ್ನು ಸಮರ್ಪಿಸಬಹುದು. ನೈವೇದ್ಯದ ಮೇಲೆ 1 ತುಳಸಿ ಎಲೆ ಇಡುವುದರಿಂದ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಇದ್ದರೆ ಬೇಗನೆ ಗುಣವಾಗುತ್ತದೆ. ಈ ದಿನದಂದು ನಿಮ್ಮ ದೇವರ ಮನೆಯಲ್ಲಿ 21 ವೀಳ್ಯದೆಲೆಗಳನ್ನು ಇಟ್ಟು ಪೂಜೆ ಮಾಡಿ. ಪ್ರತಿ ಎಲೆಯ ಮೇಲೆ ಜೈ ಶ್ರೀರಾಮ್ ಎಂದು ಬರೆಯಿರಿ. ನಿಮ್ಮ ಪೂಜೆಯಲ್ಲಿ ಕೆಂಪು ದಾರವನ್ನು ಅಂದರೆ ಕುಂಕುಮ ಹಚ್ಚಿದ ದಾರವನ್ನು ಇಟ್ಟು ಪೂಜೆಯ ನಂತರ ಆ ದಾರವನ್ನು ಮನೆಯಲ್ಲಿ ಎಲ್ಲರೂ ಬಲಗೈಗೆ ಕಟ್ಟಿಕೊಳ್ಳಿ. ಇದರಿಂದ ನಿಮ್ಮ ಭವಿಷ್ಯದಲ್ಲಿ ಯಾವುದೇ ಆಪತ್ತು ಬರುವುದಿಲ್ಲ. ಗೃಹಿಣಿಯರು ಇವತ್ತು ಸಿಂಧೂರ ತಾಳಿಗೆ ಹಚ್ಚಿಕೊಳ್ಳುವುದರಿಂದ ನಿಮ್ಮ ಪತಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ. ಕೊನೆಯಲ್ಲಿ ಕರ್ಪೂರದ ಆರತಿ ಸಮರ್ಪಿಸಿ ತಲೆಯ ಮೇಲೆ ಅಕ್ಷತೆ ಕಾಳುಗಳನ್ನು ಹಾಕಿಕೊಂಡು ಪೂಜೆ ಮುಗಿಸಿಕೊಳ್ಳಿ. ಒಂದು ವೇಳೆ ನೀವು ಮನೆಯಲ್ಲಿ ಇಲ್ಲದೆ ಹೊರಗಡೆ ಇದ್ದರೆ ಅಲ್ಲೇ ಹತ್ತಿರದಲ್ಲಿರುವ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ 11 ಪ್ರದಕ್ಷಿಣೆ ಮಾಡುತ್ತಾ ಓಂ ಹಂ ಹನುಮತೆ ನಮಃ ಎಂದು ಒಂದೊಂದು ಪ್ರದಕ್ಷಿಣೆಯಲ್ಲೂ ಜಪಿಸಿದರೆ ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಇವತ್ತು ಬರೀ ಹಾಲು ಹಣ್ಣು ತಿಂದು ಉಪವಾಸ ಇದ್ದರೆ ತುಂಬಾ ಪುಣ್ಯ. ಧನಾಕರ್ಷಣೆ ಬೆಳೆಯಲು ಮತ್ತು ದೃಷ್ಟಿದೋಷ ಹೋಗಲು ಸಾಂಬ್ರಾಣಿಯ ಮೇಲೆ 2 ಲವಂಗ ಇಟ್ಟು ಧೂಪ ಹಾಕಿ. ಮನಸ್ಸಿನಲ್ಲಿರುವ ಕೋರಿಕೆಯನ್ನು 1 ಬಿಳಿ ಹಾಳೆಯ ಮೇಲೆ ಸಿಂಧೂರದಿಂದ ಬರೆದು ಹನುಮಂತನ ಕಾಲಿನ ಹತ್ತಿರ ಇಟ್ಟು ಪೂಜೆ ಮಾಡಿ. ಬೇಗನೆ ನಿಮ್ಮ ಕೋರಿಕೆ ಈಡೇರುತ್ತದೆ. ಕೋರಿಕೆ ಈಡೇರುವವರೆಗೂ ಆ ಹಾಳೆಯನ್ನು ಭದ್ರವಾಗಿ ಇಟ್ಟುಕೊಳ್ಳಿ. ಅದರ ನಂತರ ಆ ಹಾಳೆಯನ್ನು ಸುಟ್ಟು ಬಿಡಿ ಅಥವಾ ನೀರಿನಲ್ಲಿ ಹಾಕಿಬಿಡಿ. ಈ ದಿನದಂದು ತಪ್ಪದೆ ನಿಮ್ಮ ಮನೆಯ ಮುಖದ್ವಾರದ ಮೇಲೆ ಕುಂಕುಮದಿಂದ ಓಂ ಎಂದು ಬರೆಯಿರಿ. ಹಾಗೆ 11 ವೀಳ್ಯದೆಲೆಗಳ ಮೇಲೆ ಗಂಧದಿಂದ ಶ್ರೀರಾಮ್ ಎಂದು ಬರೆದು ಅದನ್ನು ಕೆಂಪು ದಾರಕ್ಕೆ ಪೋಣಿಸಿ ನಿಮ್ಮ ಮುಖದ್ವಾರಕ್ಕೆ ತೋರಣದಂತೆ ಕಟ್ಟಿಕೊಳ್ಳಿ. ಇದರಿಂದ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ. ಸಂಜೆ 6 ಗಂಟೆಯ ನಂತರ ತಪ್ಪದೆ ಬಾಗಿಲ ಮುಂದೆ 2 ದೀಪಗಳನ್ನು ಹಚ್ಚಿ. ವಿಪರೀತವಾದ ಸಾಲದ ಸಮಸ್ಯೆ ಇದ್ದರೆ ಈ ದಿನದಂದು ಸಾಧ್ಯವಾದಷ್ಟು ಬಡವರಿಗೆ ದಾಳಿಂಬೆ ಹಣ್ಣನ್ನು ದಾನ ಮಾಡಿ. ಇನ್ನು ಈ ದಿನದಂದು ಕೂದಲು ಉಗುರು ಕತ್ತರಿಸಬೇಡಿ, ಶೇವಿಂಗ್ ಮಾಡಬೇಡಿ, ಮೊಟ್ಟೆ, ಮದ್ಯಪಾನ, ಮಾಂಸಾಹಾರ ಮುಟ್ಟಬೇಡಿ.
ಕಪ್ಪು ಬಣ್ಣದ ಬಟ್ಟೆ ಧರಿಸಬೇಡಿ. ಕಬ್ಬಿಣದ ವಸ್ತುಗಳನ್ನು ಕೊಂಡುಕೊಳ್ಳಬೇಡಿ. ಈ ದಿನದಂದು ಆಂಜನೇಯ ಸ್ವಾಮಿ ಸ್ಥಿರವಾಗಿ ಕುಳಿತುಕೊಂಡು ಅಭಯ ಹಸ್ತ ತೋರಿಸುತ್ತಿರುವ ಫೋಟೋ ಮನೆಗೆ ತಂದುಕೊಂಡರೆ ಮನೆಯಲ್ಲಿ ಸಂಪತ್ತು, ಪ್ರಶಾಂತತೆ ಸ್ಥಿರವಾಗಿ ಇರುತ್ತದೆ. ನಿಮ್ಮ ಮನೆಗೆ ಹೆಚ್ಚು ದೃಷ್ಟಿಯಾಗಿದ್ದರೆ ಪಂಚಮುಖ ಆಂಜನೇಯ ಸ್ವಾಮಿ ಫೋಟೋ ತಂದು ದಕ್ಷಿಣ ಮುಖವಾಗಿ ಇಟ್ಟುಕೊಳ್ಳಿ. ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಿದ್ದರೆ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡಿರುವ ಫೋಟೋ ಮನೆಯಲ್ಲಿ ಇಟ್ಟುಕೊಳ್ಳಿ. ಈ ದಿನದಂದು ಸ್ನಾನ ಮಾಡುವ ನೀರಿನಲ್ಲಿ ಕೆಂಪು ಬಣ್ಣದ ಹೂವುಗಳನ್ನು ಹಾಕಿಕೊಂಡರೆ ಅದೃಷ್ಟ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಅಡ್ಡಿಗಳು ಬರುವುದಿಲ್ಲ. ಕೋರ್ಟ್ ಕೇಸ್ ನಿಮ್ಮ ಪರ ಆಗಲು ಈ ದಿನದಂದು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಹಸು ತುಪ್ಪದಿಂದ ದೀಪ ಹಚ್ಚಿ ಆ ದೀಪದಲ್ಲಿ 2 ಲವಂಗಗಳನ್ನು ಹಾಕಿ. ಕುಜದೋಷ ಇರುವವರು, ವಿವಾಹ ಪ್ರಯತ್ನ ಮಾಡುತ್ತಿರುವವರು ಸಿಂಧೂರವನ್ನು ಹಣೆಗೆ ಹಚ್ಚಿಕೊಳ್ಳುವುದು ಮರೆಯಬೇಡಿ. ಏಳ್ನಾಟ್ ಶನಿ, ಅರ್ಧಾಷ್ಟಮ ಶನಿ ದೋಷ ಇರುವವರು ಉದ್ದಿನ ವಡೆ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಸಮರ್ಪಿಸಿ. ಇವತ್ತು ತುಳಸಿ ಗಿಡ ಮನೆಗೆ ತಂದರೆ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ. ಅನಗತ್ಯ ಖರ್ಚುಗಳು ಕಡಿಮೆಯಾಗಲು ಒಂದು ಅರಳಿ ಎಲೆಯ ಮೇಲೆ ಗಂಧದಿಂದ ಶ್ರೀರಾಮ್ ಎಂದು ಬರೆದು ಪೂಜೆಯಲ್ಲಿ ಇಟ್ಟುಕೊಂಡು ಪೂಜೆಯ ನಂತರ ಆ ಎಲೆಯನ್ನು ನೀವು ಹಣ ಇಡುವ ಕಡೆ ಇಟ್ಟುಕೊಳ್ಳಿ. ಇದರಿಂದ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ಈ ದಿನ ಪೂಜೆಯ ನಂತರ ಸುಂದರಕಾಂಡ ಓದಿದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಪೂರ್ತಿಯಾಗಿ ನಾಶವಾಗುತ್ತದೆ. ಹಾಗೆ ಮರೆಯದೆ ಹನುಮಾನ್ ಚಾಲೀಸಾ ಓದುವುದು ಅಥವಾ ಕೇಳುವುದು ತಪ್ಪದೇ ಮಾಡಿ. ಇದು ಇವತ್ತು ನಿಮ್ಮ ಪೂಜಾ ವಿಧಾನ. ಈಗ ನಾವು ವಿಶೇಷವಾದ ಹನುಮಾನ್ ಕಥೆಯನ್ನು ಕೇಳೋಣ. ಹಿಂದೆ ನರ್ಮದಾ ನದಿ ತೀರದಲ್ಲಿ ಸುವರ್ಣಪುರಿ ಎಂಬ ಒಂದು ರಾಜ್ಯವಿತ್ತು. ಅದನ್ನು ವಿಕ್ರಮಸೇನ ಎಂಬ ರಾಜ ಆಳುತ್ತಿದ್ದ. ಹೆಸರಿಗೆ ತಕ್ಕಂತೆ ಆ ರಾಜ್ಯ ಚಿನ್ನಕ್ಕೆ ಸರಿತೂಗುತ್ತಿತ್ತು. ವಿಕ್ರಮಸೇನ ಮಹಾಪರಾಕ್ರಮಿ. ಆದರೆ ಅವನಿಗೆ ಅವನ ಸಂಪತ್ತು ಮತ್ತು ಭಕ್ತಿಯ ಮೇಲೆ ವಿಪರೀತವಾದ ಗರ್ವ ಇತ್ತು. ಅವನು ಆಂಜನೇಯ ಸ್ವಾಮಿಯ ಶ್ರೇಷ್ಠ ಭಕ್ತನಾಗಿದ್ದ. ಪ್ರತಿ ವರ್ಷ ಹನುಮಾನ್ ಜಯಂತಿಯನ್ನು ಹಿಂದಿನ ವರ್ಷಕ್ಕಿಂತ ಆಡಂಬರವಾಗಿ ನಡೆಸುವುದು ಅವನಿಗೆ ಅಭ್ಯಾಸ. ಆ ದಿನದಂದು ಅವನ ರಾಜ್ಯದಲ್ಲಿ ಇನ್ಯಾವ ದೇವರ ಪೂಜೆ ಕೂಡ ಮಾಡಬಾರದಿತ್ತು. ಎಲ್ಲಾ ಪ್ರಜೆಗಳು ಅವನ ಯಜ್ಞಶಾಲೆಗೆ ಬಂದು ಪೂಜೆಯಲ್ಲಿ ಭಾಗವಹಿಸಿ ಅವನು ಕೊಡುವ ಕಾಣಿಕೆಗಳನ್ನು ತೆಗೆದುಕೊಳ್ಳಬೇಕಿತ್ತು. ಆ ವರ್ಷದಂದು ವಿಕ್ರಮಸೇನ ಅವನ ಸಂಪತ್ತು ಮತ್ತು ಭಕ್ತಿಯನ್ನು ಪ್ರಪಂಚಕ್ಕೆ ಸಾರಬೇಕೆಂದು ತೀರ್ಮಾನಿಸಿಕೊಂಡ. ಈ ಹನುಮಾನ್ ಜಯಂತಿಯನ್ನು ಈ ಭೂಮಿಯ ಮೇಲೆ ಯಾರೂ ಆಚರಿಸದಿರುವಷ್ಟು ಆಡಂಬರವಾಗಿ ಮಾಡುತ್ತೇನೆ. ಹನುಮನಿಗೆ 108 ತುಲಾ ಚಿನ್ನದ ಕಿರೀಟವನ್ನು ಅರ್ಪಿಸಿ 1100 ಚಿನ್ನದ ಹೂವುಗಳಿಂದ ಅರ್ಚನೆ ಮಾಡುತ್ತೇನೆ. ನನ್ನ ಸಂಪತ್ತು ಮತ್ತು ಭಕ್ತಿಯ ಮುಂದೆ ಯಾವ ಭಕ್ತನೂ ತೂಗುವುದಿಲ್ಲ ಎಂದು ಡಂಗೂರ ಹಾಕಿಸಿದ. ರಾಜ್ಯದಲ್ಲಿ ಹಬ್ಬದ ವಾತಾವರಣ ಶುರುವಾಯಿತು. 4 ದಿಕ್ಕುಗಳಿಂದ ಪಂಡಿತರು, ಸಾಧುಗಳು, ನೃತ್ಯಗಾರ್ತಿಯರು, ಪ್ರಜೆಗಳು ಎಲ್ಲರೂ ಕೂಡ ಸುವರ್ಣಪುರಿಗೆ ಬಂದರು. ಯಜ್ಞಶಾಲೆಯು ಸ್ವರ್ಗವನ್ನು ಮೀರುವಂತಿತ್ತು. ಅದೇ ಸುವರ್ಣಪುರಿಯ ಹತ್ತಿರದಲ್ಲಿ ನದಿಯ ದಡದಲ್ಲಿರುವ ಒಂದು ಕುಗ್ರಾಮದಲ್ಲಿ ಶಾಂತಮ್ಮ ಎಂಬ ಒಬ್ಬಳು ಬಡ ಹೆಂಗಸಿದ್ದಳು. ಆಕೆಗೆ ಗಂಡ ಮಕ್ಕಳು ಯಾರೂ ಇಲ್ಲ. ಆಕೆಯ ಪ್ರಪಂಚವೆಲ್ಲ ಹನುಮ ಮಾತ್ರ. ಪ್ರತಿದಿನ ನದಿಯಲ್ಲಿ ಸ್ನಾನ ಮಾಡಿ ಹೂವುಗಳನ್ನು ಕಿತ್ತು ತಂದು ಅವಳ ಮನೆಯ ಮುಂದೆ ಇರುವ ಒಂದು ಕಲ್ಲನ್ನು ಹನುಮ ಎಂದು ಭಾವಿಸಿ ಅದಕ್ಕೆ ಸಮರ್ಪಿಸಿ ಅವಳು ತಯಾರಿಸಿಕೊಂಡ ರೊಟ್ಟಿಗಳನ್ನು ನೈವೇದ್ಯವಾಗಿ ಇಡುತ್ತಿದ್ದಳು. ಆಕೆಗೆ ಹನುಮ ಅಂದರೆ ಒಬ್ಬ ದೇವರಲ್ಲ, ಆಕೆಯ ತಂದೆ, ಆಕೆಯ ಸ್ನೇಹಿತ, ಆಕೆಯ ಮಗ, ಆಕೆಯ ಪ್ರಪಂಚ ಎಲ್ಲವೂ ಹನುಮನೆ. ರಾಜನ ಡಂಗೂರ ಕೇಳಿಸಿಕೊಂಡರೂ ಶಾಂತಮ್ಮ ಮಾತ್ರ ಅವಳ ಆಂಜನೇಯನಿಗೆ ಪೂಜೆ ಮಾಡಲು ಸಿದ್ಧಳಾದಳು. ಗ್ರಾಮಸ್ಥರೆಲ್ಲರೂ ಶಾಂತಮ್ಮ, ನೀನು ಬರದಿದ್ದರೆ ರಾಜನ ಶಿಕ್ಷೆಗೆ ಗುರಿಯಾಗುತ್ತೀಯಾ ಎಂದು ಎಚ್ಚರಿಸಿದರು. ಅದಕ್ಕೆ ಶಾಂತಮ್ಮ ನಗುತ್ತಾ, ಮಹಾರಾಜ ಅವರ ಹನುಮನಿಗೆ ಪೂಜೆ ಮಾಡುತ್ತಿದ್ದಾರೆ. ನಾನು ನನ್ನ ಹನುಮನನ್ನು ಒಂಟಿಯಾಗಿ ಬಿಟ್ಟು ಬರಲು ಆಗುವುದಿಲ್ಲ. ನನ್ನ ಹನುಮನಿಗೆ ಚಿನ್ನ, ವಜ್ರ, ವೈಡೂರ್ಯಗಳು ಬೇಕಿಲ್ಲ. ಅವರಿಗೆ ಬೇಕಿರುವುದೆಲ್ಲ ನನ್ನ ನಿರ್ಮಲವಾದ ಪ್ರೀತಿ ಮತ್ತು ಭಕ್ತಿ. ಒಂದು ತುಳಸಿ ಸಮರ್ಪಿಸಿದರೆ ಅವರು ತೃಪ್ತರಾಗುತ್ತಾರೆ ಎಂದು ಹೇಳಿದಳು. ಇತ್ತ ರಾಜಭವನದಲ್ಲಿ ವೇದಗಳು, ಮಂತ್ರಗಳು ಆಕಾಶವನ್ನು ಅಂಟುತ್ತಿದ್ದವು. ವಿಕ್ರಮಸೇನ ಅವನ ರಾಜದರ್ಪವನ್ನು ಪ್ರದರ್ಶಿಸುತ್ತಾ ಚಿನ್ನದ ತಟ್ಟೆಯಲ್ಲಿ ಚಿನ್ನದ ಹೂವುಗಳನ್ನು ಹಿಡಿದುಕೊಂಡು ಅರ್ಚನೆ ಮಾಡಲು ಕುಳಿತುಕೊಂಡ. ಒಂದು ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ಓಂ ಆಂಜನೇಯಾಯ ನಮಃ ಎಂದು ಹೇಳಿ
ಆ ಹೂವನ್ನು ಆಂಜನೇಯನ ಪಾದದ ಮೇಲೆ ಇಟ್ಟ. ಆದರೆ ಆಶ್ಚರ್ಯಕರವಾಗಿ ಆ ಹೂವು ಸುಟ್ಟು ಬೂದಿಯಾಯಿತು. ಅದನ್ನು ನೋಡಿ ರಾಜನಿಗೆ ವಿಪರೀತವಾದ ಕೋಪ ಬಂತು. ಇನ್ನೊಂದು ಹೂವನ್ನು ಪಂಡಿತರ ಕೈಯಿಂದ ಹಾಕಿಸಿದ. ಅದು ಕೂಡ ಬೂದಿಯಾಯಿತು. ಇದೇ ರೀತಿ 1100 ಚಿನ್ನದ ಹೂವುಗಳನ್ನು ಕೂಡ ಆಂಜನೇಯನಿಗೆ ಸಮರ್ಪಿಸಿದ. ಎಲ್ಲವೂ ಕೂಡ ಬೂದಿಯಾಯಿತು. ಇನ್ನು ರಾಜನಿಗೆ ಅವಮಾನ ಮತ್ತು ಕೋಪ ಹೆಚ್ಚಾಯಿತು. ಏನಿದು ಪಂಡಿತರೆ, ನನ್ನ ಭಕ್ತಿಯಲ್ಲಿ ಲೋಪವೇ? ಅದು ಸಾಧ್ಯವಿಲ್ಲ. ನನ್ನ ಸಂಪತ್ತಿನಲ್ಲಿ ಲೋಪವೇ? ಅದೂ ಕೂಡ ಸಾಧ್ಯವಿಲ್ಲ. ಹಾಗಿರುವಾಗ ನನ್ನ ಭಕ್ತಿಯನ್ನು, ನನ್ನ ಹೂವುಗಳನ್ನು ನನ್ನ ಹನುಮ ಏಕೆ ಸ್ವೀಕರಿಸುತ್ತಿಲ್ಲ? ಇಲ್ಲಿ ನಿಮ್ಮ ಭಕ್ತಿ ಹಾಗೂ ಪೂಜೆಯಲ್ಲೇ ಲೋಪ ಇದೆ ಎಂದು ಆಕ್ರೋಶದಿಂದ ಪಂಡಿತರನ್ನು ಕೇಳಿದ. ಉತ್ತರ ತಿಳಿಯದೆ ಪಂಡಿತರೆಲ್ಲ ನಡುಗುತ್ತಾ ಒಂದು ಮೂಲೆ ಸೇರಿದರು. ಆ ಸಮಯದಲ್ಲಿ ಆಕಾಶವಾಣಿಯು ಈ ರೀತಿ ಹೇಳಿತು: ವಿಕ್ರಮಸೇನ, ಹನುಮ ನಿನ್ನ ಕಿರೀಟಗಳಿಗೆ, ನಿನ್ನ ಸಂಪತ್ತಿಗೆ ತಲೆಬಾಗುವವರಲ್ಲ. ಅವರು ಶ್ರೀರಾಮನ ಭಕ್ತ, ಶ್ರೀರಾಮನ ಸೇವಕ. ಅವರಿಗೆ ಬೇಕಿರುವುದು ನಿನ್ನ ಅಹಂಕಾರವಲ್ಲ, ನಿನ್ನ ನಿರ್ಮಲವಾದ ಪ್ರೀತಿ. ಇವತ್ತು ಅವರು ನಿನ್ನ ಪೂಜೆಯನ್ನು ಸ್ವೀಕರಿಸುವುದಿಲ್ಲ. ಏಕೆಂದರೆ ಇನ್ನೊಬ್ಬ ಮಹಾಭಕ್ತೆಯ ಪೂಜೆಯನ್ನು ಸ್ವೀಕರಿಸಲು ಅವರು ಹೋಗಿದ್ದಾರೆ ಎಂದು ಹೇಳಿತು. ಇತ್ತ ಶಾಂತಮ್ಮ ಆ ಕಲ್ಲನ್ನು ತೊಳೆದು ಅದಕ್ಕೆ ಸಿಂಧೂರ ಹಚ್ಚಿ ಅದಕ್ಕೆ ತುಳಸಿ ಮಾಲೆಯನ್ನು ಹಾಕಿದಳು. ಭಕ್ತಿಯಿಂದ ಕಣ್ಣು ಮುಚ್ಚಿಕೊಂಡು ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಅಂತ ಭಕ್ತಿಯಿಂದ ಹಾಡುತ್ತಿದ್ದಳು. ಕೈಯಲ್ಲಿದ್ದ ಒಂದು ತುಳಸಿ ಎಲೆಯನ್ನು ಆ ಕಲ್ಲಿನ ಮುಂದೆ ಇಟ್ಟಳು. ಇದ್ದಕ್ಕಿದ್ದಂತೆ ಆ ಪ್ರದೇಶವೆಲ್ಲವೂ ದಿವ್ಯವಾದ ಪರಿಮಳದಿಂದ ತುಂಬಿಹೋಯಿತು. ಆ ಪುಟ್ಟ ಕಲ್ಲಿನಿಂದ ಕೋಟಿ ಸೂರ್ಯ ಕಾಂತಿಯನ್ನು ಚಿಮ್ಮುತ್ತಾ ಆಂಜನೇಯ ಸ್ವಾಮಿ ಪುಟ್ಟ ಬಾಲಕನ ರೂಪದಲ್ಲಿ ಪ್ರತ್ಯಕ್ಷವಾದರು. ಶಾಂತಮ್ಮ, ನನಗೆ ಹಸಿವಾಗುತ್ತಿದೆ, ಏನಾದರೂ ತಿನ್ನಲು ಕೊಡು ಎಂದು ಕೇಳಿದರು. ಶಾಂತಮ್ಮಳಿಗೆ ಹನುಮನನ್ನು ನೋಡುತ್ತಾ ಮಾತುಗಳು ಬರಲಿಲ್ಲ, ಕೈಕಾಲು ಅಲುಗಾಡಲಿಲ್ಲ. ನಿರಂತರವಾಗಿ ಕಣ್ಣಿನಿಂದ ಆನಂದ ಬಾಷ್ಪಗಳು ಸುರಿಯಲಾರಂಭಿಸಿದವು. ಕೂಡಲೇ ಮನೆಯೊಳಗೆ ಓಡಿ ಹೋಗಿ ಅವಳಿಗಂತ ತಯಾರಿಸಿಕೊಂಡಿದ್ದ ರೊಟ್ಟಿಯನ್ನು ತಂದು ಹನುಮನಿಗೆ ಕೊಟ್ಟಳು. ಹನುಮ ಶಾಂತಮ್ಮಳ ಮಡಿಲಿನಲ್ಲಿ ಕುಳಿತುಕೊಂಡು ಆ ರೊಟ್ಟಿಯನ್ನು ತಿನ್ನುತ್ತಿದ್ದರು. ಇನ್ನು ಅಹಂಕಾರ ಸಾಯದ ರಾಜ ನನಗಿಂತ ಭಕ್ತರು ಯಾರು ಎಂದು ಆಕಾಶವಾಣಿಯ ಮೂಲಕ ತಿಳಿದುಕೊಂಡು ಅವನ ಸೈನ್ಯವನ್ನು ಕರೆದುಕೊಂಡು ಶಾಂತಮ್ಮಳ ಮನೆಯ ಕಡೆ ಹೊರಟ. ಅಲ್ಲಿ ಶಾಂತಮ್ಮಳ ಮಡಿಲಿನಲ್ಲಿ ಕುಳಿತಿರುವ ಹನುಮನನ್ನು ನೋಡಿದ ವಿಕ್ರಮಸೇನ ಶಿಲೆಯಂತೆ ನಿಂತುಬಿಟ್ಟ. ಸಕಲ ಲೋಕಗಳನ್ನು ಗಡಗಡ ನಡುಗಿಸುವ ಮಹಾರುದ್ರ, ತ್ರಿಕಾಲ ಜ್ಞಾನಿ, ಚಿರಂಜೀವಿಯಾದ ಹನುಮಂತ ಒಬ್ಬ ಸಾಮಾನ್ಯ ಬಾಲಕನಂತೆ ಒಂದು ಬಡ ಮಹಿಳೆಯ ಮಡಿಲಿನಲ್ಲಿ ಕುಳಿತುಕೊಂಡು ಖುಷಿಯಾಗಿ ರೊಟ್ಟಿಯನ್ನು ತಿನ್ನುತ್ತಿದ್ದರು. ಶಾಂತಮ್ಮ ಪ್ರೀತಿಯಿಂದ ಹನುಮನ ತಲೆಯನ್ನು ನೀವುತ್ತಿದ್ದಳು. ಆ ದೃಶ್ಯವು ರಾಜನ ಎದೆಯಲ್ಲಿ ಶೂಲದಂತೆ ಚುಚ್ಚಿಕೊಂಡಿತು. ಅವನ ಚಿನ್ನ, ಅವನ ಆಡಂಬರ, ಅವನ ಸಂಪತ್ತು ಯಾವುದಕ್ಕೂ ಬೆಲೆ ಇಲ್ಲ ಎಂಬುದು ಅವನಿಗೆ ಅರ್ಥವಾಯಿತು. ಅವನ ಭಕ್ತಿ ಆಡಂಬರ, ಆದರೆ ಶಾಂತಮ್ಮಳ ಭಕ್ತಿ ನಿರ್ಮಲ. ಅವನು ಹನುಮನನ್ನು ದೇವರೆಂದು ಒಂದು ಶಿಲೆಯಂತೆ ನೋಡಿದ. ಆದರೆ ಶಾಂತಮ್ಮ ಹನುಮನನ್ನು ಸರ್ವಸ್ವ ಅಂದುಕೊಂಡಳು. ಇನ್ನು ವಿಕ್ರಮಸೇನ ಶಾಂತಮ್ಮಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವನ ಅಹಂಕಾರ ಭಸ್ಮವಾಗಿ ಪಶ್ಚಾತ್ತಾಪ ಉಂಟಾಯಿತು. ಹನುಮ ವಿಕ್ರಮಸೇನನನ್ನು ಆಶೀರ್ವದಿಸಿ ಶಾಂತಮ್ಮಳ ಜೊತೆಗೆ ಮಾಯವಾದರು. ಅದರ ನಂತರ ವಿಕ್ರಮಸೇನ ಅವನ ಅಹಂಕಾರವನ್ನೆಲ್ಲ ತೊರೆದು ಬಡವರಿಗೆ ಮತ್ತು ಭಕ್ತರಿಗೆ ಸೇವೆ ಮಾಡತೊಡಗಿದ. ಆಡಂಬರವನ್ನು ಬಿಟ್ಟು ಅವನ ಮನಸ್ಸನ್ನು ನಿರ್ಮಲವಾಗಿಸಿಕೊಂಡ. ಅವನ ಸಂಪತ್ತನ್ನು ಪ್ರಜೆಗಳ ಸೇವೆಗಾಗಿ, ಕ್ಷೇಮಕ್ಕಾಗಿ ಉಪಯೋಗಿಸಿದ. ಮುಂದಿನ ಹನುಮಾನ್ ಜಯಂತಿಯಂದು ಯಾವುದೇ ಆಡಂಬರವಿಲ್ಲದೆ ಭಕ್ತಿಯಿಂದ ಪೂಜೆ ಮಾಡಿ ಅವನ ಆಡಂಬರಕ್ಕಾಗಿ ಖರ್ಚು ಮಾಡುತ್ತಿದ್ದ ಹಣವನ್ನು ಅನ್ನದಾನಕ್ಕಾಗಿ, ವಸ್ತ್ರದಾನಕ್ಕಾಗಿ ಬಳಸಿದ. ವಿಕ್ರಮಸೇನನಿಗೆ ಅಷ್ಟು ವರ್ಷಗಳಿಂದ ಸಿಗದ ತೃಪ್ತಿ ಆ ದಿನ ಸಿಕ್ಕಿತು. ಆ ದಿನ ರಾತ್ರಿ ಹನುಮ ವಿಕ್ರಮಸೇನನ ಕನಸಿನಲ್ಲಿ ಕಾಣಿಸಿಕೊಂಡು ಅವನನ್ನು ಆಶೀರ್ವದಿಸಿದರು. ನೋಡಿದ್ರಲ್ಲ ಸ್ನೇಹಿತರೆ, ದೇವರಿಗೆ ಬೇಕಿರುವುದು ಆಡಂಬರವಲ್ಲ, ನಮ್ಮ ನಿರ್ಮಲವಾದ ಮನಸ್ಸು ಮಾತ್ರ. ಹಾಗಾಗಿ ಇವತ್ತು ಪೂಜೆ ಯಾವ ರೀತಿ ಮಾಡಬೇಕು ಅನ್ನುವುದಕ್ಕಿಂತ ಹೇಗಾದರೂ ಮಾಡಿ, ಭಕ್ತಿಯಿಂದ ಮಾಡಿ, ನಿರ್ಮಲವಾದ ಮನಸ್ಸಿನಿಂದ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.